ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ಬಿಗ್ ಬಾಸ್ ಅವರು ಒಂದು ಸಖತ್ತಾಗಿರೋ ಪ್ರೋಮೋನ ಅಪ್ಡೇಟ್ ಮಾಡಿದ್ದಾರೆ ಇವತ್ತು. ಆ ಒಂದು ಪ್ರೋಮೋದಲ್ಲಿ ಬಿಗ್ ಬಾಸ್ ಸೀಸನ್ 11 ವಿನ್ನರ್ಗೆ ಸಿಗುವಂತಹ ಟ್ರೋಫಿನ ರಿವೀಲ್ ಮಾಡಿದ್ದಾರೆ. ಯೂಶಲಿ ಎಲಿಮಿನೇಷನ್ಸ್ ಎಲ್ಲ ಸ್ಯಾಟರ್ಡೆ ಎಪಿಸೋಡ್ ಅಲ್ಲಿ ನಡೀತಿರ್ಲಿಲ್ಲ, ಬಟ್ ಮಿಡ್ ವೀಕ್ ಎಲಿಮಿನೇಷನ್ ನಿಂದ ಪಾರಾದ ಕಾರಣ ಆ ಒಂದು ಪ್ರಕ್ರಿಯೆ ರದ್ದಾದ ಕಾರಣ ಇವತ್ತು ಸ್ಯಾಟರ್ಡೆ ಒಬ್ರು ಎಲಿಮಿನೇಟ್ ಆಗ್ತಾರೆ, ಹಾಗೆ ನಾಳೆ ಸಂಡೇ ಒಬ್ರು ಎಲಿಮಿನೇಟ್ ಆಗುವಂತಹ ಎಲ್ಲ ಚಾನ್ಸಸ್ ಇದೆ. ಅಂಡ್ ಈ ಒಂದು ಪ್ರಕ್ರಿಯೆನ ಆಕ್ಟಿವಿಟಿ ರೂಮ್ ಅಲ್ಲಿ ನಡೆಸ್ತಿದ್ದಾರೆ. ಆಕ್ಟಿವಿಟಿ ರೂಮ್ ಅಲ್ಲಿ ಸೂಟ್ ಕೇಸ್ ಗಳನ್ನ ಇಟ್ಟು 5 ಜನ ಕಂಟೆಸ್ಟೆಂಟ್ ಗಳನ್ನ ಆ ಒಂದು ಆಕ್ಟಿವಿಟಿ ರೂಮ್ಗೆ ಕಳಿಸಿದ್ದಾರೆ. 5 ಜನ ಕಂಟೆಸ್ಟೆಂಟ್ ಯಾರ್ಯಾರಪ್ಪ ಅಂತಂದ್ರೆ ರಜತ್, ಮಂಜಣ್ಣ, ಧನ್ರಾಜ್, ಗೌತಮಿ ಹಾಗೆ ಭವ್ಯಗೌಡ ಅವರು. ಅಂಡ್ ಇಲ್ಲಿ ಸೋಫಾ ಮೇಲೆ ಆರಾಮಾಗಿ ಕುತ್ಕೊಂಡಿರೋದು ಫಿನಾಲೆಗೆ ಎಂಟ್ರಿ ಆಗಿರುವಂತಹ ತ್ರಿವಿಕ್ರಮ್, ಹನುಮಂತ ಹಾಗೆ ಮೋಕ್ಷಿತಾ ಅವರು. ಅಂಡ್ ಆಕ್ಟಿವಿಟಿ ರೂಮ್ಗೆ ಹೋಗಕ್ ಮುಂಚೆನೆ ಸುದೀಪ್ ಅವರು ಹೇಳಿ ಕಳಿಸ್ತಾರೆ, ಈ ಆಕ್ಟಿವಿಟಿ ರೂಮ್ ಒಳಗಡೆ ಹೋದವರು ಒಬ್ರು ಯಾರಾದ್ರೂ ಆಚೆ ಬರೋ ಚಾನ್ಸಸ್ ಇಲ್ಲ ಅಂತ. ಸೊ ಆಕ್ಟಿವಿಟಿ ರೂಮ್ ಅಲ್ಲಿ ಒಂದು ಸ್ಟೂಲ್ ಗಳ ಮೇಲೆ ಸೂಟ್ ಕೇಸ್ ಗಳನ್ನ ಇಟ್ಟು ಕಂಟೆಸ್ಟೆಂಟ್ ಗಳಿಗೆ ಒಂದೊಂದು ಸೂಟ್ ಕೇಸ್ ಇಂದ ಒಬ್ಬೊಬ್ಬರಿಗೆ ನಿಂತ್ಕೊಳ್ಳೋದಕ್ಕೆ ಹೇಳ್ತಾರೆ. ಅಂಡ್ ಆ ಒಂದು ಸೂಟ್ ಕೇಸ್ ಅಲ್ಲಿ ಯಾರು ಮನೆಯಿಂದ ಆಚೆ ಹೋಗ್ತಾರೆ ಅನ್ನೋದು ರಿವೀಲ್ ಆಗುತ್ತೆ. ಕಂಟೆಸ್ಟೆಂಟ್ ಗಳಿಗೆ ಸೂಟ್ ಕೇಸ್ ಅನ್ನ ಓಪನ್ ಮಾಡ್ಲಿಕ್ಕೆ ಹೇಳ್ತಾರೆ. ಓಪನ್ ಮಾಡಿದಾಗ ಆ ಒಂದು ಸೂಟ್ ಕೇಸ್ ಒಳಗಡೆ ಅವರು ಮನೆ ಒಳಗಡೆ ಹೋಗ್ತಾರಾ ಅಥವಾ ಹೊರಗೆ ಹೋಗ್ತಾರ ಅನ್ನೋದು ಡಿಸೈಡ್ ಆಗುತ್ತೆ. ಸೊ ಯಾರು ಮನೆಯಿಂದ ಆಚೆ ಹೋಗ್ತಾರೆ ಅಂತ ನೋಡೋದಾದ್ರೆ ಆಸ್ ಯೂಶುವಲ್ ಮತ್ತೆ ಗೌತಮಿ ಅವರ ಹೆಸರೇ ಸೋಷಿಯಲ್ ಮೀಡಿಯಾದಲ್ಲಿ ಓಡಾಡ್ತಿದೆ, ಗೌತಮಿ ಅವರು ಮನೆಯಿಂದ ಇವತ್ತು ಎಲಿಮಿನೇಟ್ ಆಗ್ತಾರೆ ಅಂತ. ಬಟ್ ಅದು ಎಷ್ಟರ ಮಟ್ಟಿಗೆ ನಿಜಾನೂ ಸುಳ್ಳೋ ಗೊತ್ತಿಲ್ಲ. ಸೊ ಮನೆಯಿಂದ ಯಾರು ಆಚೆ ಹೋಗ್ತಾರೆ ಅಂತ ತಿಳ್ಕೊಬೇಕಾದ್ರೆ ನಾವು 100% ಎಪಿಸೋಡ್ಗಳನ್ನ ನೋಡಿನೇ ತಿಳ್ಕೊಬೇಕು. ಯಾಕೆ ಅಂದ್ರೆ ಈ ಒಂದು ವಾರ ನಾವು ಅನ್ಕೊಂಡಂತಹ ಎಲ್ಲಾ ಕ್ಯಾಲ್ಕುಲೇಷನ್ಸ್ ಉಲ್ಟಾ ಆಯ್ತು. ಗೌತಮಿ ಅವರು ಆಚೆ ಹೋಗ್ತಾರೆ ಅಂತ ಸಾಕಷ್ಟು ಪೇಜ್ಗಳಲ್ಲಿ ಅಪ್ಡೇಟ್ಸ್ ಗಳನ್ನ ಹಾಕಿದ್ರು ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಮಾಡೋರು. ಬಟ್ ಆ ಒಂದು ಅಪ್ಡೇಟ್ಸ್ ಗಳಿಗೆಲ್ಲವೂ ಕೂಡ ಸುಳ್ಳಾಯ್ತು. ಸೊ ಇದು ಕೂಡ ಸುಳ್ಳಾಗುವಂತಹ ಎಲ್ಲಾ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಬಟ್ ಜಾಸ್ತಿ ಹೆಸರು ಕೇಳ್ಬರ್ತಿರೋದು ಗೌತಮಿ ಅವರು ಮನೆಯಿಂದ ಆಚೆ ಹೋಗಿದ್ದಾರೆ ಅಂತ. ಬಟ್ ನೋಡೋಣ, ಎಪಿಸೋಡ್ ನೋಡಿದ್ಮೇಲೆ ಅವ್ರು ಆಚೆ ಹೋಗಿದಾರಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಬಟ್ ಈ ವಾರ 2 ಎಲಿಮಿನೇಷನ್ ಆಗೋದಂತೂ ಗ್ಯಾರಂಟಿ. ಮಿಡ್ ವೀಕ್ ಎಲಿಮಿನೇಷನ್ ಕ್ಯಾನ್ಸಲ್ ಆಗಿರೋದ್ರಿಂದ ಸೊ ಇವತ್ತೊಬ್ರು ಮನೆಯಿಂದ ಆಚೆ ಹೋಗ್ತಾರೆ. ಅಂಡ್ ನಾಳೆ ಸಂಡೇ ಎಪಿಸೋಡ್ ಅಲ್ಲಿ ಮತ್ತೊಬ್ರು ಆಚೆ ಹೋಗುವಂತಹ ಎಲ್ಲಾ ಚಾನ್ಸಸ್ ಇದೆ. ಬಟ್ ಇಲ್ಲಿ ಯಾವುದೇ ಎಲಿಮಿನೇಷನ್ ಟೆನ್ಷನ್ ಇಲ್ಲದೆ ಆರಾಮಾಗಿ ಕೂತಿರೋದು ಮೋಕ್ಷಿತಾ, ತ್ರಿವಿಕ್ರಮ್ ಹಾಗೆ ಹನುಮಂತು ಅವರು. ಇವ್ರನ್ನ ಎಷ್ಟು ಪಾಸಿಟಿವ್ ಆಗಿ ಟ್ರೋಲ್ ಮಾಡ್ತಿದ್ದಾರೆ ಅಂತಂದ್ರೆ ಇವ್ರು 3 ಜನ ಕೂತಿರೋದನ್ನ ನೋಡಿದ್ರೆ ಲೈಕ್ ತ್ರಿವಿಕ್ರಮ್ ರಾಮ, ಮೋಕ್ಷಿತಾ ಸೀತಾ, ಹನುಮಂತು ಲೈಕ್ ಆ ರೀತಿ ದೇವರುಗಳನ್ನ ಹೋಲಿಸ್ಕೊಂಡು ಕನೆಕ್ಟ್ ಮಾಡ್ತಿದ್ದಾರೆ. ಇವ್ರು 3 ಜನದ ಪೇರ್ನ ತುಂಬಾ ಚೆನ್ನಾಗಿ ಕ್ಲಿಕ್ ಆಗ್ತಿದೆ. ಇವ್ರು 3 ಜನದ ಪೇರ್. ಇವರು ಎಲಿಮಿನೇಷನ್ ಸೀಟ್ ಇಂದ ಹೊರಗಡೆ ಕೂತಿರೋದು ಅಂಡ್ ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ಕುತ್ಕೊಂಡಿರೋದು, ಯಾರು ಹೋಗ್ತಾರೆ ಯಾರು ಹೋಗ್ಬೋದು ಅನ್ನೋದನ್ನ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತಿರೋದನ್ನ ನೋಡ್ಲಿಕ್ಕೆ ಒಂಥರ ಖುಷಿ ಆಗ್ತಿದೆ ಇವ್ರು 3 ಜನ ಕಾಂಬಿನೇಷನ್ ನೋಡ್ಲಿಕ್ಕೆ. ಸೊ ನಿಮ್ಮ ಪ್ರಕಾರ ಇವತ್ತು ಮನೆಯಿಂದ ಯಾರು ಆಚೆ ಹೋಗ್ಬೋದು ಅಂಡ್ ನಾಳೆ ಎಪಿಸೋಡ್ ಅಲ್ಲಿ ಮತ್ತೊಬ್ರು ಯಾರು ಆಚೆ ಹೋಗ್ತಾರೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಾಗೆ ಈ ಸೀಸನ್ ನ ವಿನ್ನರ್ ಯಾರು ಆಗ್ಬೋದು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಅಂಡ್ ಇವತ್ತು ಧನ್ರಾಜ್ ಅವ್ರಿಗೆ ಸುದೀಪ್ ಅವರು ಕ್ಲಾಸ್ ತಗೊಳ್ಳುವಂತಹ ಎಲ್ಲಾ ಚಾನ್ಸಸ್ ಇದೆ. ಯಾಕಂದ್ರೆ ಧನ್ರಾಜ್ ಅವರು ಮಾಡಿದಂತಹ ಒಂದು ತಪ್ಪಿನಿಂದ ಮಿಡ್ ವೀಕ್ ಎಲಿಮಿನೇಷನ್ ಕ್ಯಾನ್ಸಲ್ ಆಗೋಯ್ತು. ಸೊ ಈ ಒಂದು ಕಾರಣಕ್ಕೆ ಸುದೀಪ್ ಅವರು ಧನ್ರಾಜ್ ಅವ್ರಿಗೆ ಕ್ಲಾಸ್ ತಗೋತಾರೆ ಅನ್ಸುತ್ತೆ. ಬಟ್ ಧನ್ರಾಜ್ ಅವರು ಗೊತ್ತಿಲ್ಲದೆ ಮಾಡಿರೋದು. ಬಟ್ ಇದೇ ರೀತಿ ಗೊತ್ತಿಲ್ಲದೆ ಮಾಡಿರುವಂತಹ ಮಿಸ್ಟೇಕ್ಸ್ ಅವ್ರು ತುಂಬಾನೇ ಮಾಡಿದ್ದಾರೆ. ಲೈಕ್ ಹನುಮಂತ್ ಅವ್ರನ್ನ ಕಳಪೆ ಅಂತ ಕೊಟ್ಟು ಜೈಲಿಗೆ ಕಳ್ಸಿರುವಂತಹ ಡಿಸಿಷನ್ ಆಗ್ಲಿ, ಯಾರೋ ಕೊಟ್ರು ಅಂತ ಕೊಟ್ಟೆ ಅಂತ ಹೇಳ್ತಾರೆ, ಮತ್ತೆ ನೆಕ್ಸ್ಟ್ ಬಂದು ಅದ್ಕೊಂಡ್ ಕೂತಿರ್ತಾರೆ. ಈ ರೀತಿ ಅವರು ಡಿಸಿಷನ್ ನ ಲೈಕ್ ಪ್ರಾಪರ್ ಆಗಿ ತಗೊಂಡಿರುವಂತಹ ಸಿಚುಯೇಷನ್ಸ್ ತುಂಬಾನೇ ಇದೆ. ಆಮೇಲೆ ಅವರ ಡಿಸಿಷನ್ಸ್ಗೆ ಅವರು ರಿಗ್ರೆಟ್ ಮಾಡಿರುವಂತಹ ಸಿಚುಯೇಷನ್ಸ್ ತುಂಬಾನೇ ಇದೆ. ಸೊ ಈ ಒಂದು ಕಾರಣಕ್ಕೆ ಸುದೀಪ್ ಅವರು ಮತ್ತೆ ಈ ಮಿಸ್ಟೇಕ್ಸ್ ರಿಪೀಟ್ ಆದ ಕಾರಣ ಎಷ್ಟೊಂದು ಡಿಸಿಷನ್ಸ್ಗೆ ಅವ್ರು ಇದೇ ರೀಸನ್ ಅನ್ನ ಕೊಡ್ತಿರ್ತಾರೆ. ಸರ್ ಆ ಮೂಮೆಂಟ್ ಅಲ್ಲಿ ನನಗೆ ಗೊತ್ತಾಗಿಲ್ಲ, ಬಟ್ ಆಮೇಲೆ ಅದು ನನಗೆ ರಿಯಲೈಸ್ ಆಯ್ತು ಅಂತ ಹೇಳ್ತಿರ್ತಾರೆ. ಸೊ ಈ ಒಂದು ಕಾರಣಕ್ಕೆ ಅದನ್ನ ಮತ್ತೆ ರಿಪೀಟ್ ಆಗಿ ಕೇಳ್ತಿರುವಂತಹ ಕಾರಣಕ್ಕೆ ಸುದೀಪ್ ಸರ್ ಕೂಡ ಧನ್ರಾಜ್ ಅವ್ರಿಗೆ ಇವತ್ತು ಕ್ಲಾಸ್ ಅನ್ನ ತಗೊಳ್ಳುವಂತಹ ಎಲ್ಲಾ ಚಾನ್ಸಸ್ ಇದೆ. ಸೊ ನೋಡೋಣ ಯಾವ ರೀತಿ ಧನ್ರಾಜ್ ಅವರು ಈ ಒಂದು ಸಿಚುಯೇಷನ್ ಹ್ಯಾಂಡಲ್ ಮಾಡ್ತಾರೆ ಅಂತ. ನಂಗನ್ಸೋದು ಅವ್ರ ಕಣ್ಣಲ್ಲಿ ನೀರು ಬಂದು ಹತ್ಕೊಂಡೇ ಬಿಡ್ತಾರೆ ಅಂತ ಅನ್ಸುತ್ತೆ. ಲೈಕ್ ಅಷ್ಟು ಭಯ ಪಟ್ಕೊಂಡು ಮಾತಾಡ್ತಿರ್ತಾರೆ ಸುದೀಪ್ ಅವ್ರ ಹತ್ರ. ಸೊ ನೋಡೋಣ ಏನಾಗುತ್ತೆ ಅಂತ. ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬೈ.